ನಲ್ಲಿ ಮತ್ತೊಂದು ಬಾಂಬ್ ಸ್ಫೋಟ ಆಗ್ತಾ ಇರುವಂತದ್ದು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ದಲಿತರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿ ಅನ್ನುವಂತಹ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಮುಖದಲ್ಲಿ ಬೇಸರ ತುಂಬಿದೆ. ಹೈಕಮಾಂಡ್ನ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಮುಂದೆ ದೊಡ್ಡ ಮಟ್ಟದ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಮೇನ್ ಇಂಪಾರ್ಟೆಂಟ್ ಈ ಸೈಡ್ಗೂ ಬರೋಣ. ಸಿದ್ದರಾಮಯ್ಯನವರು ಒಂದು ವೇದಿಕೆ ಮೇಲೆ ಮಾತನಾಡಬೇಕಾದ್ರೆ ದಲಿತ ಸಮುದಾಯದ ಪ್ರಮುಖ ಮುಖಂಡರು ಪ್ರಶ್ನೆ ಮಾಡ್ತಾರೆ, ನೀವು ದಲಿತರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಲಿಲ್ಲ, ದಲಿತರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡೋಕೆ ನೀವು ಅಹಿಂದ ನಾಯಕ ಆಗಿರೋದ್ರಿಂದ ಹೋರಾಟ ಮಾಡಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರಿಗೆ ಕೆಲವರು ಪ್ರಶ್ನೆ ಮಾಡಿದ್ರು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ರು, ನೋಡಿ, ನಾನು ಒಬ್ಬನೇ ಹೋರಾಟ ಮಾಡಕ್ಕಾಗಲ್ಲ, ಜಿ ಪರಮೇಶ್ವರ್ ಅವರನ್ನ ಡಿಸಿಎಂ ಮಾಡಿದ್ದೆ ನಾನು ಅನ್ನುವಂತ ವಿಚಾರವನ್ನ ತಿಳಿಸಿದ್ರು ಅದೇ ವೇದಿಕೆ ಮೇಲೆ. ಅಂದ್ರೆ ಜಿ ಪರಮೇಶ್ವರ್ ಅವರು ಡಿಸಿಎಂ ಆದ್ರಲ್ಲ, 4 ಡಿಸಿಎಂ ಸ್ಥಾನಗಳನ್ನ ಸೃಷ್ಟಿ ಮಾಡ್ತಾ ಇದ್ರು. ಇಲ್ಲ, ಒಂದೇ ಇರಬೇಕು, ಅದು ಡಿಸಿಎಂ ಸ್ಥಾನದಲ್ಲಿ ಜಿ ಪರಮೇಶ್ವರ್ ಇರಬೇಕು ಅಂತ ಕೇಳಿದ್ದು ನಾನು, ಮಾಡಿದ್ದು ನಾನು ಅಂತ ಸಿದ್ದರಾಮಯ್ಯ ತನ್ನ ಕ್ರೆಡಿಟ್ ಅನ್ನ ತಾವು ಹೇಳಿಕೊಂಡ್ರು. ನಾನು ಅಹಿಂದ ನಾಯಕನ ಅಂತ ಹೇಳಿಕೊಂಡ್ರು. ಅದೇ ನಿಟ್ಟಿನಲ್ಲಿ ಇವತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯ ಲೆಕ್ಕಾಚಾರ ಏನು? ದಲಿತ ಸಮುದಾಯಕ್ಕೆ ಮುಖ್ಯಮಂತ್ರಿಯನ್ನಾಗಿ ಮಾಡಿ ಅನ್ನುವಂಥ ಬೇಡಿಕೆ, ಮುಖದಲ್ಲಿ ಬೇಸರ. ಏನಿದ್ದೇನು ಮಾಡೋದು? ಎಐಸಿಸಿ ಅಧ್ಯಕ್ಷ ಹೈಕಮಾಂಡ್ ಅಲ್ಲಿ ಕೂತ್ಕೊಳ್ಳೋದು, ಅವ್ರು ಹೇಳಿದ್ದೇ ತೀರ್ಪು, ಇದೆಲ್ಲ ಓಕೆ. ಆದ್ರೆ ಮುಖ್ಯಮಂತ್ರಿಯಾಗಿ ಆಳ್ಲಿಕ್ಕೆ ಅವಕಾಶ ಕೊಡಿ ಅನ್ನುವಂಥದ್ದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವಾದ. ಇನ್ನು ಪ್ರಿಯಾಂಕಾ ಖರ್ಗೆ, ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಪ್ರಿಯಾಂಕಾ ಖರ್ಗೆ ಈಗಾಗಲೇ ಮಂತ್ರಿ ಆಗಿದ್ದಾರೆ. ಇದೆಲ್ಲವೂ ಕೂಡ ನಿಮಗೆ ಗೊತ್ತೇ ಇದೆ. ಆ ಮಂತ್ರಿಯನ್ನ ನಿಭಾಯಿಸಲಿಕ್ಕೇನೆ ಈಗ ಸಾಕಷ್ಟು ಒದ್ದಾಟವನ್ನು ಕೂಡ ನಡೆಸಿದ್ದಾರೆ. ಹೌದು, ಯಾಕಂತಂದ್ರೆ ನಿಭಾಯಿಸೋದು ಅಂದ್ರೆ ಅಷ್ಟು ಸುಲಭ ಅಲ್ಲ. ಏನೇನೋ ಉತ್ತರಗಳು, ಏನೇನೋ ಹೇಳಿಕೆಗಳು, ಸಮಂಜಸವಿಲ್ಲದಂತಹ ಉತ್ತರಗಳನ್ನು ಕೊಡ್ತಾ ಇರುವಂತಹ ಪ್ರಿಯಾಂಕಾ ಖರ್ಗೆ ಅವರನ್ನ ಮುಖ್ಯಮಂತ್ರಿ ಮಾಡಿ ಅನ್ನುವಂತಹ ನಿಟ್ಟಿಗೂ ಕೂಡ ಬರ್ತಾ ಇದ್ದಾರೆ. ಯಾಕಂತಂದ್ರೆ ದಲಿತ ಸಮುದಾಯದವರು ಅಂತೇಳಿ. ಈಗ ಇದೆಲ್ಲವೂ ಕೂಡ ಒಂದು ವಿಚಾರ ಪಕ್ಕಕ್ಕಿಡೋಣ. ಮೊದಲು ನನ್ನ ವೀಕ್ಷಕರು ಇದ್ದೀರಲ್ಲ, ನಮ್ಮ ರಾಜ್ಯದ ವೀಕ್ಷಕರು ಇದ್ದೀರಲ್ಲ, ನೀವು ಹೇಳಿ, ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿ ಆಗಬೇಕಾ, ಅಥವಾ ಪ್ರಿಯಾಂಕಾ ಖರ್ಗೆ ಅವರು ಮುಖ್ಯಮಂತ್ರಿ ಆಗಬೇಕಾ, ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಬೇಕಾ ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ. ಬನ್ನಿ ವಿಚಾರಕ್ಕೆ ಹೋಗೋಣ. ಏನು ವಿಚಾರ ಅಂದ್ರೆ, ದಲಿತರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು, ಕಾಂಗ್ರೆಸ್ ಹೈಕಮಾಂಡ್ ಇದಕ್ಕೆ ಒಪ್ಪಬೇಕು, ರಾಹುಲ್ ಗಾಂಧಿ ಇದಕ್ಕೆ ಒಪ್ಪಬೇಕು, ಪ್ರಿಯಾಂಕಾ ಗಾಂಧಿ ಇದಕ್ಕೆ ಒಪ್ಪಬೇಕು, ಕಾಂಗ್ರೆಸ್ನ ಹೈಕಮಾಂಡ್ನ ಪ್ರತಿಯೊಬ್ಬರು ಇದಕ್ಕೆ ಒಪ್ಪಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಾರೆ. ಆದರೆ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಎಷ್ಟೇ ಹೋರಾಟ ಮಾಡಿದ್ರು ವ್ಯರ್ಥ ಅನ್ನೋ ಮಟ್ಟದಲ್ಲಿ ಮಾತನಾಡಿದ್ದಾರೆ. ನನ್ನಿಂದ ಆಗೋದಿಲ್ಲ, ರಾಜ್ಯದಲ್ಲಿ ಒಬ್ಬ ದಲಿತರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಹೇಳಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನನ್ನಿಂದ ಆಗೋದಿಲ್ಲ, ಯಾಕಂದ್ರೆ ಅದನ್ನ ಮಾತು ಕೇಳೋದಿಲ್ಲ, ಅದು ಮಾಡೋದಿಲ್ಲ ಅಂತ. ನೋಡಿ, ಸಿದ್ದರಾಮಯ್ಯನವರ ಹೇಳಿಕೆಯನ್ನ ಕೇಳಿ ಜಿ ಪರಮೇಶ್ವರ್ ಅವರನ್ನ ಡಿಸಿಎಂ ಮಾಡಿದ್ದಾರೆ, ಹೆಚ್ಚುವರಿ ಡಿಸಿಎಂ ಸ್ಥಾನಗಳನ್ನ ಹಾಕೊಂಡಿಲ್ಲ. ಆದ್ರೆ ಮುಖ್ಯಮಂತ್ರಿ ಮಾಡಿ ಜಿ ಪರಮೇಶ್ವರ್ ಅವರನ್ನ ಅಂತ ಹೇಳಿದ್ರೆ ಮಾಡೋದಿಲ್ಲ. ಸಿದ್ದರಾಮಯ್ಯನವರ ಮಾತನ್ನು ರಾಹುಲ್ ಗಾಂಧಿ ಕ್ಯಾರೆ ಅಂತಾರೆ. ಯಾಕಂದ್ರೆ ದಲಿತ ಸಮುದಾಯದವರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂದ್ರೆ ರಾಹುಲ್ ಗಾಂಧಿ ಕುತ್ತಿಗೆಗೆ ಬಂದು ಕೂತ್ಕೊಳ್ಳುತ್ತೆ. ಅದನ್ನ ಅವ್ರು ಮಾಡೋದಿಲ್ಲ, ಅದು ಮಾಡೋದಿಲ್ಲ. ಅದು ಬಹಳ ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇರುವಂಥದ್ದು ರಾಜಕಾರಣದಲ್ಲಿ. ಕಾಂಗ್ರೆಸ್ ಹೌದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಹಿಡ್ಕೊಂಡು ಮತವನ್ನ ತೆಗೆದುಕೊಳ್ಳುವಂತಹ ಇದೇ ಕಾಂಗ್ರೆಸ್ ಪಾರ್ಟಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ನಮ್ಮ ಸ್ಫೂರ್ತಿ ಅನ್ನುವಂತಹ ಕಾಂಗ್ರೆಸ್ ಪಾರ್ಟಿ, ಯಾಕೆ ರಾಜ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮುದಾಯಕ್ಕೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡ್ತಾ ಇಲ್ಲ, ಅವರ ಸಮುದಾಯಕ್ಕೆ ಮುಖ್ಯಮಂತ್ರಿಯನ್ನಾಗಿ ಮಾಡ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಇವತ್ತು ಬೇರೆ ಯಾರಲ್ಲೂ ಹುಟ್ಕೊಂಡಿಲ್ಲ. ನಮ್ಮ ದಲಿತ ಬಾಂಧವರಲ್ಲೇ ಆ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಅಲ್ಲ, ನಾವು ಕಾಂಗ್ರೆಸ್ಗೆ ಇಷ್ಟೆಲ್ಲ ಸಹಕಾರ ನೀಡ್ತೀವಿ, ಕಾಂಗ್ರೆಸ್ಗೆ ಬೆಂಬಲ ಕೊಡ್ತೀವಿ, ಕಾಂಗ್ರೆಸ್ಗೆ ಮತ ಹಾಕ್ತೀವಿ, ಯಾಕೆ ನಮಗೆ ದಲಿತ ಸಮುದಾಯದಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡ್ತಾ ಇಲ್ಲ ಅನ್ನುವಂತ ಪ್ರಶ್ನೆ ಬೇರೆ ಯಾರೂ ಮಾಡಿಲ್ಲ. ದಲಿತ ಸಮುದಾಯದ ಬಾಂಧವರು ಸಿದ್ದರಾಮಯ್ಯನವರ ಮುಂದೆ ಇಟ್ರು ಒಂದು ವೇದಿಕೆಯ ಮೇಲೆ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಏನ್ ಹೇಳಿದ್ರು ಅಂತ ನಿಮಗೆ ಈಗಾಗಲೇ ಗೊತ್ತಿದೆ. ನೋಡಿ, ನನ್ನಿಂದ ಆಗಲ್ಲ, ನಾನು ಒಬ್ಬನೇ ಹೋರಾಟ ಮಾಡಕ್ ಆಗಲ್ಲ, ನೀವು ಹೋರಾಟ ಮಾಡಿ ಬೇಕಂದ್ರೆ ತಗೊಳ್ಳಿ ಅಂತ ಹೇಳಿ ಅಹಿಂದ ನಾಯಕ ಸಿದ್ದರಾಮಯ್ಯನವರೇ ಹೇಳ್ಬಿಟ್ರು. ನನ್ನ ಮಾತನ್ನ ಕೇಳೋದಿಲ್ಲ ಹೈಕಮಾಂಡ್. ಆ ರೀತಿ ದಲಿತರನ್ನ ಮುಖ್ಯಮಂತ್ರಿ ಮಾಡಿ ಅಂತಂದ್ರೆ ಕೇಳಲ್ಲ. ನೋಡಿ, ಅಜಾನುಭಾವು ಅಂತಾನೆ ಕರಿಬಹುದು ಸಿದ್ದರಾಮಯ್ಯನವರನ್ನ, ಸುಮ್ಮನೆ ಅಲ್ಲ. ಕಾಂಗ್ರೆಸ್ ಅಂದ್ರೇನೆ ಸಿದ್ದರಾಮಯ್ಯ, ಸಿದ್ದರಾಮಯ್ಯ ಅಂದ್ರೇನೆ ಕಾಂಗ್ರೆಸ್ ರಾಜ್ಯದಲ್ಲಿ. ಅವರು ಹೇಳಿದ ಮಾತನ್ನು ಕೇಳಲ್ಲ. ದಲಿತರನ್ನ ಮುಖ್ಯಮಂತ್ರಿ ಮಾಡಿ ಅಂದ್ರೆ ಕೇಳಲ್ಲ. ರಾಹುಲ್ ಗಾಂಧಿ ಕ್ಯಾರೇ ಅನ್ನಲ್ಲ.
ಎಐಸಿಸಿ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೇ ಇರಬೇಕಾದ್ರೆ ಅವ್ರ ಮಾತನ್ನೇ ಕೇಳಲ್ಲ ರಾಹುಲ್ ಗಾಂಧಿ. ದಲಿತ ಸಮುದಾಯಕ್ಕೆ ಮುಖ್ಯಮಂತ್ರಿ ಸ್ಥಾನ ಕೊಡಿ ರಾಹುಲ್ ಗಾಂಧಿ ಅವರೇ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಏನ್ ಮಾಡಿ ಕೇಳಿದ್ರು ಕೊಡ್ತಾ ಇಲ್ಲ. ಅಂಥದ್ರಲ್ಲಿ ಸಿದ್ದರಾಮಯ್ಯನವರು ಹೊರಗಡೆ ನಿಂತ್ಕೊಂಡು ನನಗೆ ದಲಿತ ಮುಖ್ಯಮಂತ್ರಿಯನ್ನಾಗಿ ಮಾಡಿ ಅಂತ ಹೇಳಿದ್ರೆ ಮಾಡ್ತಾರ? ಇಲ್ಲ. ಅದಕ್ಕೆ ರಾಹುಲ್ ಗಾಂಧಿ ಒಪ್ತಾ ಇಲ್ಲ. ಈಗ ಎಐಸಿಸಿ ಮಲ್ಲಿಕಾರ್ಜುನ ಖರ್ಗೆ ಕೂಡ ಎಷ್ಟೋ ಪಟ್ಟು ಹಿಡಿದ್ರು, ನನಗೂ ಕೂಡ ಮುಖ್ಯಮಂತ್ರಿ ಆಗ್ಬೇಕನ್ನೋ ಆಸೆ ಇದೆ, ನನ್ನನ್ನೇ ಮುಖ್ಯಮಂತ್ರಿಯನ್ನಾಗಿ ಮಾಡಿ ಅಂತ ಹೇಳಿ ಈ DK ಶಿವಕುಮಾರ್ ಅವರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಇಳಿಸಿ ಮುಖ್ಯಮಂತ್ರಿಯನ್ನಾಗಿ ಮಾಡ್ತಾ ಇದ್ರು. ಅದೇ ಸಂದರ್ಭದಲ್ಲಿ ವಾದ ಮಾಡಿದ್ರು. ಕರ್ನಾಟಕ ರಾಜ್ಯದ ಮಾಧ್ಯಮದ ಮೀಡಿಯಾಗಳ ಮುಂದೆ ಹೇಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೇ ಸ್ವತಃ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು, ನನಗೂ ಕೂಡ ಮುಖ್ಯಮಂತ್ರಿ ಆಗುವಂತ ಆಸೆ ಇದೆ, ಆದ್ರೆ ನನಗೆ ಕೊಡ್ತಾ ಇಲ್ಲ ಅಂತ ಹೇಳಿದ್ರು. ರಾಹುಲ್ ಗಾಂಧಿ ಬಹಳ ಚಾಣಾಕ್ಷತನದಿಂದ ದಲಿತ ಸಿಎಂ ಹಿನ್ನಡೆಯನ್ನ ಮಾಡ್ತಾ ಇರುವಂತದ್ದು. ದಲಿತರನ್ನ ಒಂದು ಅಧಿಕಾರಕ್ಕೆ ತರ್ತಾರೆ, ಸಚಿವ ಸ್ಥಾನ ಕೊಡ್ತಾರೆ, DCM ವರೆಗೂ ಹೋಗ್ತಾರೆ, ಆದ್ರೆ ಮುಖ್ಯಮಂತ್ರಿ ಸ್ಥಾನ ಕೊಡಲ್ಲ. ಯಾಕೆ ಯಾಕೆ ಅನ್ನುವಂತಹ ಪ್ರಶ್ನೆ ನಮ್ಮ ದಲಿತ ಬಾಂಧವರಲ್ಲಿ ಹುಟ್ಟುಕೊಳ್ತಾ ಇದೆ. ಯಾಕಂದ್ರೆ ಹೌದು, ಸಹಜರೇ ಇದು. ನಮ್ಮ ದಲಿತ ಸಮುದಾಯಕ್ಕೆ CM ಸ್ಥಾನ ಕೊಡಿ ಅಂತ ಕೇಳುವುದು ಅವ್ರ ಹಕ್ಕದು. ಯಾಕಂದ್ರೆ ಅವರು ಈ ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅವರಿಗೆ ಹಕ್ಕು ಕೊಟ್ಟಿದೆ, ಮುಖ್ಯಮಂತ್ರಿ ಆಗ್ಲಿಕ್ಕೆ ಏನಾಗಬಾರ್ದು ಅಂತ ಬರೆದಿದೆಯಾ? ಹಾಗಿಲ್ವಾ? ಆಂಧ್ರ ಪ್ರದೇಶದಲ್ಲಾಗಿಲ್ವಾ, ಪಂಜಾಬ್ದಲ್ಲಾಗಿಲ್ವಾ, ಬೇರೆ ಬೇರೆ ರಾಜ್ಯಗಳಲ್ಲಾಗಿಲ್ವಾ? ಆಗಿದಾರಿ. ಮತ್ತೆ ನಮ್ಮ ರಾಜ್ಯದಲ್ಲಿ ಯಾಕೆ ಕೊಡ್ತಾ ಇಲ್ಲ ನೀವು ಅನ್ನುವಂಥ ಪ್ರಶ್ನೆ ದಲಿತ ಸಮುದಾಯದ ಬಾಂಧವರಲ್ಲಿ ಹುಟ್ಟೋದು ಸಹಜ. ಅದು ಅವರ ಶಕ್ತಿ, ಅವರ ಇರ್ತಕ್ಕಂಥ ಒಂದು ಬಾಂಧವ್ಯ, ಅವರಲ್ಲಿ ಇರ್ತಕ್ಕಂಥ ಒಂದು ಏನು ಅವಕಾಶ ಕೇಳದವರು ತಪ್ಪಲ್ಲ. ಆದ್ರೆ ರಾಹುಲ್ ಗಾಂಧಿ ಅದಕ್ಕೆ ಒಪ್ತಾ ಇಲ್ಲ, ರಾಹುಲ್ ಗಾಂಧಿ ಒಪ್ಪಿಗೆ ಕೊಡ್ತಾ ಇಲ್ಲ. ಎಐಸಿಸಿ ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತನ್ನೇ ರಾಹುಲ್ ಗಾಂಧಿ ಒಪ್ಪೋದಿಲ್ಲ ಸ್ಪಷ್ಟವಾಗಿ. ಆ ರೀತಿ ವ್ಯವಸ್ಥೆ ಕ್ರಿಯೇಟ್ ಆಗ್ತಾ ಇದೆ. ಇಲ್ಲಾಂದ್ರೆ ಅವರು ಯಾವಾಗ್ಲೂ ಹೇಳಿದ್ರು, ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾರೆ, ಈ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿ DK ಶಿವಕುಮಾರ್ ಅವರನ್ನ ಕೂರಿಸಬೇಕಾದ್ರೆ ಒಂದು ಮಾತನ್ನ, ಸ್ಟೇಟ್ಮೆಂಟ್ ಅನ್ನ ಮಾಧ್ಯಮಗಳ ಮುಂದೆನೆ ಕೊಡ್ತಾರೆ. ನೀವು ಚೆಕ್ ಮಾಡಬಹುದು ಹೋಗಿ, ನನಗೂ ಕೂಡ ಮುಖ್ಯಮಂತ್ರಿ ಆಗುವ ಆಸೆ ಇದೆ, ಆದ್ರೆ ಹೈಕಮಾಂಡ್ ಒಪ್ಕೊಳ್ತಾ ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರೇ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡ್ತಾರೆ. ಇದನ್ನ ಒಪ್ಕೊಳ್ತಾ ಇಲ್ಲ, ಆಸೆ ಇದೆ ನಮಗೂ ಕೂಡ, ಆದ್ರೆ ಕೊಡ್ತಾ ಇಲ್ಲ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಮಾತಾಡ್ತಾರೆ. ಅಂಥದ್ರಲ್ಲಿ ಹೊರಗಡೆ ನಿಂತ್ಕೊಂಡು ಹೋರಾಟ ಮಾಡಿದ್ರೆ ರಾಹುಲ್ ಗಾಂಧಿ ಕೊಡ್ತಾರ? ರಾಹುಲ್ ಗಾಂಧಿ ಇದಕ್ಕೆ ಒಪ್ಕೊಳ್ತಾರ ಅನ್ನುವಂಥದ್ದು ಬಹಳ ಸಮಂಜಸ, ಅರ್ಥವಿಲ್ಲದಂತಹ ವಿಚಾರಗಳು ಇಲ್ಲಿ ಪ್ರಸಾರ ಆಗ್ತಾ ಇದೆ. ಆದ್ರೆ ಇವತ್ತಲ್ಲ ನಾಳೆ ದಲಿತ ಸಮುದಾಯದ ಓರ್ವ ವ್ಯಕ್ತಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ತಾನೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದ್ರೆ ದಲಿತ ಸಮುದಾಯದವರು ಪಟ್ಟು ಹಿಡಿದಿದ್ದಾರೆ, ನಮಗೆ ರಾಜ್ಯದಲ್ಲಿ ದಲಿತ ಸಮುದಾಯದ ವ್ಯಕ್ತಿಯನ್ನ ಮುಖ್ಯಮಂತ್ರಿಯನ್ನಾಗಿ ಕೊಡಿ, ಒಮ್ಮೆಯಾದ್ರೂ ಕೊಡಿ ಅಂಥೇಳಿ ಅವರ ಹಕ್ಕನ್ನು ಅವರು ಕೇಳ್ತಾ ಇದ್ದಾರೆ. ಇವತ್ತು ನಿಮಗೆಲ್ಲ ಸಹಕಾರ ಮಾಡಲ್ವಾ, ನಿಮ್ಮ ಪಕ್ಷದ ಜೊತೆಗೆ ನಿಂತ್ಕೊಳ್ಳಲ್ವಾ, ನಿಮ್ಮ ಪಕ್ಷಕ್ಕೆ ಮತ ಹಾಕಲ್ವಾ, ಯಾಕೆ ನಮ್ಮನ್ನ ನೀವು ಮುಖ್ಯಮಂತ್ರಿಯನ್ನಾಗಿ ಮಾಡ್ತಾ ಇಲ್ಲ? ಯಾಕೆ ನಮ್ಮ ಜನರಲ್ಲಿ ನಮ್ಮ ದಲಿತ ಸಮುದಾಯದಲ್ಲಿ ನೀವು ಮುಖ್ಯಮಂತ್ರಿ ಸ್ಥಾನಕ್ಕೆ ಕೂರಿಸ್ತಾ ಇಲ್ಲ ಅನ್ನುವಂತಹ ಪೈಪೋಟಿಯನ್ನ ಇದೇ ರೀತಿ ಕೇಳ್ತಾ ಇದ್ದಾರೆ. ಅಧಿಕಾರದಲ್ಲಿರೋರು ಎಐಸಿಸಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಬಹಳ ನೊಂದ್ಕೊಂಡು ಮಾತಾಡಿದ್ದಾರೆ. ಪಾಪ ಅವರು ಕೂಡ ಹೌದು, ನೊಂದ್ಕೊಂಡು ಮಾತಾಡಿದ್ದನ್ನು ನೋಡಿದ್ದೀವಿ ಮಾಧ್ಯಮಗಳಲ್ಲಿ. ಆದ್ರೆ ಇವತ್ತು ಕ್ಯಾರೇ ಅಂತ ಇಲ್ಲ ಯಾರು, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಕ್ಯಾರೇ ಅಂತ ಇಲ್ಲ. ಅದ್ರ ಬಗ್ಗೆ ಮಾತಾಡಿದ್ರೆ ಸುಮ್ಮನೆ ಹೋಗ್ತಾರಂತೆ. ದಲಿತರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಹೇಳಿದ್ರೆ ಸುಮ್ಮನೆ ಹೋಗ್ಬಿಡ್ತಾರೆ, ನೆಕ್ಸ್ಟ್ ಮಾತೇ ಇಲ್ಲ. ಸುಮ್ಮನೆ ಕಿವಿ ಕೇಳಿಸಿದ್ರು ಕೇಳಿಸದೇ ಇರೋ ತರ ಹೋಗ್ಬಿಡ್ತಾರೆ ರಾಹುಲ್ ಗಾಂಧಿ ಅವರು ಅನ್ನುವಂಥ ವಿಚಾರಗಳು ಸಾರ್ವಜನಿಕ ವಲಯದಲ್ಲಿ ಮತ್ತಷ್ಟು ಭುಗಿಲೆದ್ದಿರುವಂತಹ ವಿಚಾರಗಳು. ರಾಹುಲ್ ಗಾಂಧಿಯವರು ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಇಟ್ಕೊಂಡು ನೋಡಿ ಅಂತ ಹೇಳಿ ಚುನಾವಣೆಗಳಲ್ಲಿ ತೋರಿಸ್ತಾರೆ, ಫೋಟೋ ತಗೊಳ್ತಾರೆ. ಆದ್ರೆ ಅದೇ ದಲಿತ ಸಮುದಾಯದವರನ್ನ ಮುಖ್ಯಮಂತ್ರಿ ಮಾಡಿ ರಾಹುಲ್ ಗಾಂಧಿಯವರೇ ಅಂತ ಕೇಳಿದ್ರೆ ಕೇಳಿಸಿದ್ರು ಕೇಳಿಸದೇ ಇರೋ ತರ ಹೋಗ್ಬಿಡ್ತಾರೆ ಅನ್ನುವಂಥದ್ದು ಇದು ಸಾರ್ವಜನಿಕ ವಲಯದಲ್ಲಿ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಅದರ ಜೊತೆಗೆ ಸಿದ್ದರಾಮಯ್ಯನವರ ಮುಂದೆನೆ ಚರ್ಚೆ ಆಗಿರುವಂತಹ ಸುದ್ದಿ ಇದು ವೇದಿಕೆ ಮೇಲೆ. ಸೊ ಅದು ಕೂಡ ನೀವು ಗಮನಿಸಬಹುದು ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಮತ್ತಷ್ಟು ಸುದ್ದಿಗಳನ್ನ ನಿಮ್ಮ ಮುಂದೆ ಪ್ರಸಾರ ಮಾಡ್ತಾನೆ ಇರತ್ತೆ YGM ಸರ್ಕಾರ. ಇಂಚಿಂಚು ಮಾಹಿತಿಗಳನ್ನು ನಿಮ್ಮ ಮುಂದೆ ತರ್ತಾ ಇರುತ್ತೆ. ನೋಡ್ತಾ ಇರಿ, ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ, ಸಿಗೋಣ ಮತ್ತ ಮುಂದಿನ ಸುದ್ದಿಯೊಂದಿಗೆ.